ಹೆಲೋ, ಇವತ್ತು ನಾನು ನುಗ್ಗೆ ಸೊಪ್ಪಿನಿಂದ ಸಾಂಪ್ರದಾಯಿಕವಾಗಿ ಮಾಡುವಂತಹ ಉಪ್ಸಾರು ಮತ್ತು ಪಲ್ಯ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನನಗೆ ಈ ನುಗ್ಗೆ ಸೊಪ್ಪು ತೊಳೆಯೋದು ಅಂದರೆ ಒಂಥರ ಖುಷಿ, ಯಾಕಂದರೆ ಕೈಗೆಲ್ಲ ಅಂಟ್ಕೊಳ್ತಾ ಇರತ್ತೆ, ಆ ರೀತಿ ಇರುತ್ತೆ. ನಾನು ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಹೊತ್ತು ನೆನೆಯೋಕೆ ಇಟ್ಟಿರಬೇಕು ನೀರಿಗೆ. ನಂತರ ಅದನ್ನು ಒಂದು 1/4 kg ಬೇಳೆ ತೊಗೊಂಡು ಅದ್ರ ಜೊತೆ ಒಂದೇ ವಿಷಲ್ ಸಾಕು, ಒಂದು ವಿಷಲ್ ಬರೋ ಹಾಗೆ ನೀರು ಹಾಕ್ಕೊಂಡು ಅದನ್ನು ಬೇಯಿಸ್ಕೊಬೇಕು. ಹಾಗೆ ಸೊಪ್ಪು ಬೇಳೆ ಹಾಕ್ದಾಗ್ಲೇ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಸೊಪ್ಪು ಹುರಿಬೇಕಾದ್ರೆ ಆ್ಯಡ್ ಮಾಡಿದ್ರೆ ಅದು ಟೇಸ್ಟ್ ಬರೋಲ್ಲ. ಸೊ ಇವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಒಂದು ವಿಷಲ್ ಬರೋ ತನಕ ಬೇಯಕ್ಕೆ ಇಟ್ಕೊಬೇಕು. ಅದು ವಿಷಲ್ ಬರೋ ಅಷ್ಟರಲ್ಲಿ ನಾವು ಉಪ್ಸಾರಿಗೆ ಏನೇನು ಬೇಕೋ ಅದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರ ನಿಮಗೆ ಡಿಪೆಂಡ್ ಆಗಿದ್ದು ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಇದ್ರ ಜೊತೆಯೇ ಒಂದು ಟೊಮೊಟೊ, ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಇದ್ರ ಜೊತೆನೇ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಬೆಳ್ಳುಳ್ಳಿ ಈ ಉಪ್ಸಾರಿಗೆ ಒಂದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಇಷ್ಟನ್ನು ಫ್ರೈ ಮಾಡ್ಕೊಬೇಕು ಚೆನ್ನಾಗೆ. ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಟೊಮೊಟೊ, ಈರುಳ್ಳಿ ಇದನ್ನು ಚೆನ್ನಾಗೆ ಒಂದು 5 ಮಿನಿಟ್ಸು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಯಾಕಂದರೆ ಉಪ್ಸಾರು ಖಾರನ ಹುರಿದು ಮಾಡಿದ್ರೇ ಚೆನ್ನಾಗಿ ಬರೋದು, ಹಸಿಯಾಗಿ ಹಾಗೆ ಹಾಕ್ಕೊಂಡ್ರೆ ಅದು ರುಚಿ ಬರೋಲ್ಲ. ಸೊ ಅದಕ್ಕೆ ಹೇಳಿದ್ದು ನಾನು ಸಾಂಪ್ರದಾಯಿಕವಾಗಿ ಮಾಡೋದು ಅಂತ. ಕೆಲವರು ಇದನ್ನು ಒಲೆಯಲ್ಲಿ ಮಾಡ್ತಾರೆ, ನಾವು ಮುಂಚೆ ಒಲೆಯಲ್ಲೇ ಮಾಡ್ತಿದ್ದಿದ್ದು. ಇನ್ನು ಖಾರಕ್ಕೆ ಏನೇನು ಬೇಕು ಅಂತ ನಾನು ರೆಡಿ ಮಾಡಿ ಇಟ್ಕೊಂಡೆ. ಅಷ್ಟರಲ್ಲಿ ಒಂದು ವಿಷಲ್ ಬಂತು. ಕೊತ್ತಂಬರಿ, ಸಾಸಿವೆ ಮೆಣಸು, ಜೀರಿಗೆ, ಹುಣಸೆಹಣ್ಣು, ತೆಂಗಿನಕಾಯಿ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ನಾನು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿನ ಇಷ್ಟನ್ನು ಗ್ರೈಂಡ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ ಸೊಪ್ಪು ಕೂಡ ಬೆಂದಿದೆ. ಸೊಪ್ಪು ಬೇಳೆ ನಮಗೆ ಯಾವ ಕ್ವಾಂಟಿಟಿಲಿ ಬೇಕೋ ಅಷ್ಟು ತಗೋಬೇಕು ಖಾರ ಹರ್ಕೊಳ್ಳೋಕ್ಕೆ. ಹಾಗೆ ಆ ನೀರನ್ನು ಚೆಲ್ಲಬಾರ್ದು, ಯಾಕಂದರೆ ಬಸ್ಸಾರಲ್ವ ಮಾಡ್ತಿರೋದು, ಅದು ಆ ನೀರೇ ಇಂಪಾರ್ಟೆಂಟು. ನಾನೀಗ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊಪ್ಪಿನ ಜೊತೆ ಏನೇನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಷ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ. ಹಾಗೆ ಸೊಪ್ಪು ಬೇಯಿಸಿದ ಕುಕ್ಕರಲ್ಲೇ ಸ್ವಲ್ಪ ಎಣ್ಣೆ ಹಾಕಿ, ಇನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡೋ ಅಂಥದ್ದಿಲ್ಲ, ರುಬ್ಕೊಂಡಿರೋವಂತಹ ಮಸಾಲೆನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಇನ್ನು ಸೊಪ್ಪು ಹುರಿಯೋಕ್ಕೆ ನಾನು ತೆಂಗಿನ ತುರಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಸೊಪ್ಪು, ತೆಂಗಿನ ತುರಿ ಇಷ್ಟನ್ನು ಫ್ರೈ ಮಾಡ್ಕೊಬೇಕು. ಇದೇನು ಜಾಸ್ತಿ ಟೈಮ್ ಹಿಡಿಯೋಲ್ಲ, ಒಂದು 2-3 ಮಿನಿಟ್ಸ್ ಆಗುತ್ತೆ. ಈರುಳ್ಳಿ ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ತೆಂಗಿನ ತುರಿ ಹೆಚ್ಚಾಗಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಾಗೂ ಜಾಸ್ತಿ ಜನಕ್ಕೂ ಆಗುತ್ತೆ. ನಮ್ಮ ಸೊಪ್ಪಿನ ಪಲ್ಯನೂ ರೆಡಿ ಆಯಿತು, ಹಾಗೆ ಬಸ್ಸಾರು ರೆಡಿ ಆಯಿತು. ಬಸ್ಸಾರು ಅಂತನಾದರೂ ಕರಿಬೋದು, ಉಪ್ಸಾರು ಅಂತನಾದರೂ ಕರಿಬೋದು. ಯಾವ ರೀತಿ ಕರೆದ್ರೂ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನಾನು ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ತಿದ್ದೀನಿ. ಮುದ್ದೆ ಜೊತೆ ತಿಂದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಸೊಪ್ಪಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಸಾಂಬಾರು ಸ್ವಲ್ಪ ಗ್ರೀನರಿ ಆಗಿದೆ, ಯಾಕಂದರೆ ನಾನು ಸೊಪ್ಪು ಜಾಸ್ತಿ ಹಾಕ್ಕೊಂಡಿದ್ದೆ. ಸೊ ನೋಡಿ, ನಮ್ಮ ಬಸ್ಸಾರು ರೆಡಿ ಆಯಿತು. ನಾನು ಇದನ್ನು ಬಸ್ಸಾರು ಅಂತೀನಿ, ಹಾಗೆ ಉಪ್ಸಾರು ಅಂತೀನಿ. ನೀವೇನಂತೀರಾ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.